ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಹೊರವಲಯದಲ್ಲಿ ಇರುವ ಅನುಭವ ಮಂಟಪ ಕಾಮಗಾರಿ ವೀಕ್ಷಣೆಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಹಾಗೂ ಬೀದರ್ ಜಿಲ್ಲಾಧಿಕಾರಿಯಾದ ಶಿಲ್ಪಾ ಶರ್ಮಾ ಅವರು ಭೇಟಿ ನೀಡಿದರು. ಈ ಸಮಯದಲ್ಲಿ ಬಸವ ಕಲ್ಯಾಣದ ಹಲವಾರು ಕಾಂಗ್ರೆಸ್ ಮುಖಂಡರು ಹಾಜರಾಗಿದ್ದರು. ಪತ್ರಿಕಾ ಮಾಧ್ಯಮದವರಿಗೆ ಮಾತನಾಡಿದ ಸಚಿವರು ಮುಂದಿನ ವರ್ಷ ಬರುವ ಬಸವ ಜಯಂತಿಗೆ ಅನುಭವ ಮಂಟಪ ಉದ್ಘಾಟನೆ ಮಾಡಲಾಗುವುದೆಂದು ತಿಳಿಸಿದರು. ಹಾಗೂ ಬಹುದಿನಗಳಿಂದ ನಡೆಯುವ ಎರಡು ಸಮಾಜದ ನಡುವೆ ಇರುವ ಸಮಸ್ಯೆ ಹಡಪದ ಅಪ್ಪಣ್ಣ ಗವಿ ಭೇಟಿ ನೀಡಿ ಸಮಸ್ಯೆಯನ್ನ ಬರುವಂತಹ ದಿನಗಳಲ್ಲಿ ಬಗೆಹರಿಸಬೇಕೆಂದು ಬಸವೇಶ್ವರ್ ಪಂಚ್ ಕಮಿಟಿಗೆ ತಿಳಿಸಿದರು. ಆದಿತ್ಯ ಗಜರೆ, ಜಿಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ವಿವಿಧ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಾನು ಜಿಲ್ಲಾಧಿಕಾರಿಗಳು ಇತರರೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಕೆಲವೊಂದು ಸೂಕ್ತವಾದಂತಹ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಮತ್ತೆ ಗುಣಮಟ್ಟದ ಕಾಮಗಾರಿ ಈ ಯೋಜನಾಬದ್ಧವಾಗಿ ನಡೀಬೇಕು ಅನ್ನೋದನ್ನು ಇದು ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು ಪ್ರಥಮ ಸಂಸ್ಕೃತಿ ಪ್ರಜಾಪ್ರಭುತ್ವಕ್ಕೆ ಪರಿಕಲ್ಪನೆ ತಂದುಕೊಟ್ಟಂತಹ ಈ ಒಂದು ಅನುಭವ. ಕಟ್ಟಡ ಬರೀ ಕಟ್ಟಡ ಉಳಿಬಾರದು, ಇದು ಜನರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂಥವ್ರಿಗೆ ಇದು ಒಂದು ಆದರ್ಶ ಆಗ್ಬೇಕು, ಒಂದು ಸ್ಫೂರ್ತಿ ಆಗ್ಬೇಕು, ಒಂದು ಪ್ರೇರಣೆ ಆಗ್ಬೇಕು. ಸಾವಿರಾರು ಜನ ಅನುಭವ ಮಂಟಪ ನೋಡ್ಲಿಕ್ಕೆ ಬರ್ತಾರೆ. 770 ಕಂಬಗಳ ಮೇಲೆ 770 ಶರಣರು ಏನ್ ವಚನಗಳನ್ನು ಬರೆದಿದ್ರು, ಆ ವಚನಗಳನ್ನು ಆ ಒಂದು ಕಂಬದ ಮೇಲೆ ಕೆತ್ತಿದ್ದೇವೆ. ನೀವು ನೋಡಬಹುದು. ಈಗಾಗಲೇ ನಾನು ಪರಿಶೀಲನೆ ಮಾಡಿದ್ದೇನೆ. ಕಳಬೇಡ ಕೊಲಬೇಡ ಅಂತ ಬರೆದಿದೆ, ಇವನಾರು ಅಂತಿದೆ, ದೈವೇ ಧರ್ಮದ ಮೂಲವಯ್ಯ ಅಂತಿದೆ. ಅನೇಕ ವಚನಗಳು ಮತ್ತು ಯಾರು ವಚನ ಹೇಳಿದಂತೆ ಶರಣರಿದ್ದಾರೆ, ಶರಣರಿದ್ದಾರೆ, ಅಸಮಾಧಿ ವಚನಗಳಿದ್ದಾವೆ. ಹೀಗಾಗಿ ಇವೆಲ್ಲವೂ ಇದರ ಜೊತೆಯಲ್ಲಿ ವೈಜ್ಞಾನಿಕವಾಗಿ ನಮಗೆ ನೆಮ್ಮದಿ ನೀಡುವಂತ ಒಂದು ನಿಶ್ಚಲಿಂಗ ಪೂಜೆ ತರಬೇತಿ ಕೇಂದ್ರ ಮಾಡಬೇಕು ಅನ್ನೋದು ಅದರ ಒಂದು ಪರಿಕಲ್ಪನೆ ಇಟ್ಕೊಂಡು ಅದಕ್ಕೆ ವಿಜ್ಞಾನಿಗಳಿಗೆ IIT-ದವರಿಗೆ ಇದರ ಜವಾಬ್ದಾರಿಯನ್ನು ಕೊಟ್ಟು ಇದನ್ನು ಪ್ರಯೋಗ ಮಾಡಿ ಯಾವ ರೀತಿಯಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು. ಮತ್ತೆ ನಮ್ಮ ಸಾರ್ವಜನಿಕರಿಗೆ ವಿಶೇಷವಾಗಿ ಯುವಕರಿಗೆ ಅದರಿಂದ ಏನು ಲಾಭ ಆಗ್ತದೆ ಅನ್ನುವಂಥದ್ರ ಬಗ್ಗೆನೂ ಇವತ್ತು ನಾವು ಚಿಂತನೆಯನ್ನು ಮಾಡಿದ್ದೇವೆ. ಶರಣ ಗ್ರಾಮ ನಿರ್ಮಾಣ ಮಾಡಿ ಇವತ್ತೇನು ಶರಣರು ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಇವತ್ತು ಯಾರು ಪರಿಶ್ರಮ ಮಾಡಲಿಕ್ಕೆ ತಯಾರಿಲ್ಲ, ಎಲ್ರಿಗೂ ಟೇಬಲ್ ವರ್ಕ್ ಬೇಕು. ಹೀಗಾಗಿ ವೃತ್ತಿಯಲ್ಲಿ ಯಾವುದೇ ಮೇಲಲ್ಲ, ಯಾವ್ದು ಕೀಳಲ್ಲ ಅಂತ ಏನು ಹೇಳಿದ್ದಾರೆ. ಎಲ್ಲರೂ ಸಮಾನ. ಆ ದೃಷ್ಟಿಯಿಂದ ಈ ವೃತ್ತಿ ಬಗ್ಗೆನೂ ಅವರಿಗೆ ನಮ್ಮ ಯುವಕರಿಗೆ ತರಬೇತಿ ಕೊಡುವಂಥದ್ದು. ಶರಣರು ಏನ್ ಮಾಡಿದ್ರು ಅದನ್ನು ಯಾವ ರೀತಿಯಲ್ಲಿ ನಾವು ಮಾಡಿ ನಮ್ಮ ಬದುಕನ್ನು ಹಸನಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆನೂ ಈ ಅನುಭವ ಮಂಟಪದಲ್ಲಿ ನಾವು ಒಂದು ವಿಚಾರ ಮಾಡಿದ್ದೇವೆ. ಅದನ್ನು ಕೇಂದ್ರ ಮಾಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಉತ್ತಮವಾಗಿ ಕಾಮಗಾರಿ ನಡೀತಾ ಇದೆ. ಹಣಕಾಸಿನ ಕೊರತೆ ಇಲ್ಲ. ಇಲ್ಲಿವರೆಗೆ 480 ಕೋಟಿ ರೂಪಾಯಿ ಇವತ್ತು ಖರ್ಚಾಗಿದೆ. ಅದರಲ್ಲಿ 200 ಕೋಟಿ ರೂಪಾಯಿ ಹಿಂದೆ ಬಂದಿತ್ತು. ನಾನು ಮಂತ್ರಿ ಆದ್ಮೇಲೆ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಸ್ಪಂದನೆ ಮಾಡಿ 280 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಇನ್ನೇನು ಸುಮಾರು 250 ಕೋಟಿ ಇದು ಪೂರ್ಣಗೊಳಿಸಲಿಕ್ಕೆ ಬೇಕಾಗ್ತದೆ. ಅದಕ್ಕೆ ಬರುವ ಮಾರ್ಚ್ ಒಳಗಾಗಿ ದುಡ್ಡಿನ ಸಮಸ್ಯೆ ಇಲ್ಲ. ಸರ್ಕಾರ ದುಡ್ಡು ಬಿಡುಗಡೆ ಮಾಡ್ಲಿಕ್ಕೆ ತಯಾರಿದೆ. ನಮ್ಮ ಗುತ್ತಿಗೆದಾರ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ. ಕಾಲಮಿತಿಯಲ್ಲಿ ಕಾಮಗಾರಿ ಆಗ್ಬೇಕು ಅಂತ ಹೇಳಿ ಅವರು ಮಾಡ್ತಾ ಇದ್ದಾರೆ. ಬರುವ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇದನ್ನು ಮುಗಿಸಿ ಇಡೀ ಜಗತ್ತಿಗೆ ಇದನ್ನು ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂತ ಒಂದು ಶುಭ ಸಂದೇಶ ಬಸವ ಭಕ್ತರಿಗೆ, ನಾಡಿನ ಜನತೆಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇವೆ. ಅಂದ್ರೆ ಈಗ ಇದು ಕಾಮಗಾರಿಗೆ ವೇಗ ತಂದೆ ನೋಡಿ, ನಾನು ವಚನಗಳು ಇನ್ನೂ ಉತ್ತಮ ರೀತಿಯಲ್ಲಿ ಜನರಿಗೆ ಗೋಚರಿಸುವಂಥದ್ದು, ಅವರಿಗೆ ಸರಳವಾದಂತ ಭಾಷೆಯಲ್ಲಿ ಅರ್ಥ ಆಗುವಂತ ರೀತಿಯಲ್ಲಿ ಇರಬೇಕು ಅನ್ನುವಂತ ಮಾತನ್ನು ಹೇಳಿದ್ದೇನೆ. ಅಸಮಾಧಾನ ಅನ್ನುವಂತ ಪ್ರಶ್ನೆ ಇಲ್ಲ. ಬಹಳ ದೊಡ್ಡ ಮಟ್ಟದ ಜಾಗತಿಕ ಮಟ್ಟದ ಕಾಮಗಾರಿ ನಡೀತಾ ಇದೆ, ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ. ಇಲ್ಲಿ ಕೆಲಸ ಮಾಡುವಂತವರೆಲ್ಲರೂ ಶಕ್ತಿ ಮೀರಿ ಇವತ್ತು ಅವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಇದಕ್ಕೆ ಪದೇ ಪದೇ ಬಂದು ಪ್ರಗತಿ ಪರಿಶೀಲನೆ ಮಾಡುವಂತ ಕೆಲಸ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನು ನಮ್ಮ ಇಚ್ಛೆ ಏನಿರುತ್ತಪ್ಪ ಅಂದ್ರೆ ಇನ್ನೂ ಬೇಗ ಆಗ್ಲಿ ಅನ್ನುವಂಥದ್ದು, ಅದಕ್ಕೆ ಅದು ಮಾಡುವಂತ ಕೆಲಸ ಮಾಡ್ತೇವೆ. ಉದ್ಘಾಟನೆ ಯಾವುದು ಸರ್? ನಾನು ಈಗಾಗಲೇ ಹೇಳಿದ್ದೇನೆ, ಮುಂದಿನ ಬಸವ ಜಯಂತಿಯ ಒಳಗಾಗಿ ಅಥವಾ ಮುಂದಿನ ಬಸವ ಜಯಂತಿಗೆ ಉದ್ಘಾಟನೆ ಮಾಡ್ತೀವಿ. ಈಗ ಉಪಚುನಾವಣೆ ಖರೀದಿಸುವ ಪ್ಲಾನ್ ಇರುತ್ತೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.